ಇದಾದ ಮೇಲೆ ಭಗವಂತನಿಗೆ ಸೀತಾದೇವಿಯನ್ನು ಅಂದ್ರೆ ಪ್ರಜಾಪತಿಗಳನ್ನು ಮಾಡುವಂತಹ ಅಧಿಕಾರ ಯೋಗ್ಯತೆ ಎಲ್ಲವನ್ನು ಕೂಡ ಪ್ರಾಪ್ತಿಯಾಗುತ್ತೆ. ಭಗವಂತನಿಗೆ ಸಂಗೀತ ಧಾರಣೆಯನ್ನು ಮಾಡ್ತಾರೆ, ಎಲ್ಲರೂ ಪ್ರಾರ್ಥನೆಯನ್ನು ಮಾಡ್ತಾರೆ. ಅದು ಉಪನೀತ ಧಾರಣೆ ವಿನಿಯೋಗ ಓಂ ಮುಹೂರ್ತವಾದ ಈಗ ಸ್ವಾಮಿಯವರಿಗೆ ಹಾಗೂ ಅಮ್ಮನವರಿಗೆ ನಿರೀಕ್ಷಣೆಯಿಂದ ದೀರ್ಘ ಮುಹೂರ್ತವನ್ನ ಮಾಡ್ತಾ ಇದ್ದೀವಿ. ಹೇಗೆ ನಾವು ನಮ್ಮ ಮನೆಗಳಲ್ಲಿ ನಮ್ಮ ಮನೆಯವರು ನೋಡೋದಕ್ಕಾಗಿ ಎಷ್ಟು ಅಮ್ಮನವರು ಅತ್ಯಂತ ಸೌಂದರ್ಯಕ್ಕೆ ಸೌಂದರ್ಯ ಅಂತಂದ್ರೆ ಅಮ್ಮನವರು ಜಾನಕಿ ದೇವಿ. ಅಂತಹ ತಾಯಿಯನ್ನ ಪಡೆದಕ್ಕೋಸ್ಕರವಾಗಿ ಎಷ್ಟೋ ದೇವತೆಗಳು ಬಂದಿದ್ದಾರೆ, ಬಂದಿದ್ದಾರೆ ಬರ್ತಾರೆ ಅಂತ ಗೊತ್ತಿರಂತಹ ಜನಕ ಮಹಾರಾಜರು ಏನು ಮಾಡ್ತಾನೆ, ಎಲ್ಲದರಲ್ಲೂ ಶ್ರೇಷ್ಠನಾದಂತಹ ಹುಡುಗನಿಗೆ ನಾನು ನನ್ನ ಮಗಳನ್ನು ಕೊಡಬೇಕು ಅಂತ ಯೋಜನೆಯನ್ನು ಮಾಡಿ ಆ ಪರಮೇಶ್ವರನ ಪ್ರಾರ್ಥನೆ ಮಾಡಿದಾಗ ಆ ಪರಮೇಶ್ವರನ ಹೇಳ್ತಾರೆ, ಮಹಾವಿಷ್ಣು ರೂಪದಲ್ಲಿ ಬಂದಂತಹ ರಾಮಚಂದ್ರನೇ ಮದುವೆ ಮಾಡಿಕೊಳ್ಳಲು, ಬೇರೆ ಯಾರು ಮದುವೆ ಮಾಡಿಕೊಳ್ಳಲ್ಲ. ಆ ತಾಯಿಗೆ ನಾನು ನಿಶ್ಚಿಂತೆಯಿಂದ ಇರುವಂತೆ ಸ್ವಾಮಿ ನಾನು ಹೇಗೆ ತಿಳಿಕೊಳ್ಳಲು ಸಾಧ್ಯ ರಾಮಚಂದ್ರನ ಅಂತಂದ್ರೆ, ಆಗ ಪರಮೇಶ್ವರ ಹೇಳ್ತಾರಂತೆ, ನಾನಿಗೊಂದು ಧನಸ್ಸನ್ನ ಕೊಡ್ತೇನೆ, ಬಿಲ್ಲನ್ನ ಇದನ್ನ ನೀನು ತೆಗೆದುಕೊಂಡು ಹೋಗು, ಇದು ಸ್ವಯಂವರದಲ್ಲಿರೋ ಅವನೇ ರಾಮಚಂದ್ರನು, ಅವನಿಗೆ ಗಾಳ ಹಿಡಿದುಕೊಡು ಅಂತ ಹೇಳ್ತಾನಂತೆ. ಆಗ ಆ ಜನಕ ಮಹಾರಾಜನ ಪ್ರಸಾರವಾಗಿ ತಂದಂತೆ ಶಿವಧನಸ್ಸು ಅದನ್ನು ಸ್ವಯಂವರದಲ್ಲಿ ಇಡ್ತಾನೆ. ಎಲ್ಲಾ ದೇವಾಲಯಗಳು ಮಾಡ್ತಾರೆ, ಇವತ್ತು ಇಂಚು ಕೂಡ ಆಗುವುದಿಲ್ಲ. ರಾಮನಾಸುರ ಕೂಡ ಬರ್ತಾನೆ, ಅವನು ಪ್ರಯತ್ನವನ್ನು ಮಾಡ್ತಾನೆ, ಗಾಳಿ ಕೂಡ ಸೋಮಲ್ಲ. ಅಂದ್ರೆ ಅಷ್ಟು ಭಾರವಾಗಿರುತ್ತೆ. ಯಾಕಂದ್ರೆ ಸೀತಾದೇವಿಯನ್ನು ಮದುವೆ ಮಾಡಿಕೊಳ್ಳಲು ರಾಮಚಂದ್ರ ಅವನೇ ಅದನ್ನ ಮಾಡಬೇಕಾಗಿರುತ್ತದೆ. ಆ ಶಿವನೇ